ನಮಸ್ಕಾರ. ಈಜಿಪ್ಟ್‌ನ ಪಿರಮಿಡ್‌ಗಳು ಭೂಕಂಪಗಳಿಂದ ಏಕೆ ನಾಶವಾಗಿಲ್ಲ? ಇತ್ತೀಚೆಗೆ ನಮ್ಮ ಕಚೇರಿಯಿಂದ ಮಾಡಿದ್ದ ಭೂಕಂಪ ತಾಳಿಕೊಳ್ಳುವ ಒಂದು ವಿನ್ಯಾಸ ಕುರಿತಾಗಿ ಚರ್ಚೆ ಮಾಡ್ತಾ, ಸಿವಿಲ್ ಇಂಜಿನಿಯರ್ ಅಲ್ಲದ ಒಬ್ಬರು ಹಳೆಯ ಕಾಲದ ದೇವಾಲಯಗಳು ಭೂಕಂಪಗಳನ್ನ ತಾಳಿಕೊಳ್ಳುವಂತೆ ಅದ್ಭುತವಾಗಿ ನಿರ್ಮಿಸಲ್ಪಟ್ಟಿದ್ದಾವೆ, ಕಟ್ಟಲ್ಪಟ್ಟಿದ್ದಾವೆ. ಹಾಗೇನೆ ಹಲವಾರು ಭೂಕಂಪಗಳಿಗೆ ಒಳಗಾದರೂ ಕೂಡ ಭಾರಿ ಗಾತ್ರದ ಪಿರಮಿಡ್‌ಗಳಿಗೆ ಏನೂ ಆಗಿಲ್ಲ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾದಂಥ ಕಟ್ಟಲಾದಂಥ ಕಟ್ಟಡಗಳು ಭೂಕಂಪಗಳಿಗೆ ಒಳಗಾದಾಗ ಕೆಲವೇ ಕ್ಷಣಗಳಲ್ಲಿ ನೆಲಸಮ ಆಗ್ತಾ ಇದ್ದಾವೆ. ಇದಕ್ಕೆ ಭಾರತ ಸೇರಿದಂತೆ ಜಪಾನು, ಟರ್ಕಿ, ನೇಪಾಳ, ಚೀನಾ ಮತ್ತೆ ಇತರ ದೇಶಗಳಲ್ಲಿ ಉಂಟಾದ ಭೂಕಂಪನಗಳು ಮತ್ತು ಆ ಭೂಕಂಪನಗಳಿಂದ ಉದುರಿದ ಕಟ್ಟಡಗಳು ಸಾಕ್ಷಿಯಾಗಿದ್ದಾವೆ. ಇಂದಿನ ನಿರ್ಮಾಣಕಾರರು ಈಗಿನ ಇಂಜಿನಿಯರ್ಗಳಿಗಿಂತಲೂ ಬಹಳ ಜಾಣರಾಗಿದ್ದರು ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ನಾನು ನೀಡಿದ ಉತ್ತರವೇ ಈ ವಿಡಿಯೋ. ಭಾರತದ ದೇವಾಲಯಗಳ ಭೂಕಂಪ ತಾಳುವಿಕೆಯನ್ನು ಇಂಜಿನಿಯರಿಂಗ್ ದೃಷ್ಟಿಯಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಈಗ ಪಿರಮಿಡ್ಗಳ ಬಗ್ಗೆ. ಮಾನವನ ನಾಗರಿಕತೆಯ ಇತಿಹಾಸದಲ್ಲಿ ಅತ್ಯಂತ ವಿಸ್ಮಯಕಾರಿಯಾದಂಥ ನಿರ್ಮಾಣಗಳಲ್ಲಿ ಈಜಿಪ್ಟ್ನ ಗೀಜಾ ಪಿರಮಿಡ್ಗಳು ಪ್ರಮುಖವಾದ ಸ್ಥಾನವನ್ನು ಹೊಂದಿದ್ದಾವೆ. ಸುಮಾರು 4500 ವರ್ಷಗಳ ಹಿಂದೆ ಕಟ್ಟಲಾದ ಈ ಬೃಹತ್ ಕಲ್ಲಿನ ರಚನೆಗಳು ಇವತ್ತಿಗೂ ಕೂಡ ದೃಢವಾಗಿ ನಿಂತಿದ್ದಾವೆ. ಈ ದೀರ್ಘಾವಧಿಯಲ್ಲಿ ಈಜಿಪ್ಟ್ ಅನೇಕ ಭೂಕಂಪನಗಳನ್ನ, ಹವಾಮಾನ ಬದಲಾವಣೆಗಳನ್ನ, ಮರಳು ಮತ್ತು ಬಿರುಗಾಳಿಗಳನ್ನ ಮತ್ತೆ ಮಾನವ ನಿರ್ಮಿತ ಹಾನಿಗಳನ್ನ ಎದುರಿಸಿದೆ. ಚಾರಿತ್ರಿಕ ದಾಖಲೆಗಳ ಪ್ರಕಾರ ಸಾಮಾನ್ಯ ಶಕೆ 365, 1303, 1754, 1847 ಮತ್ತು 1992ರಲ್ಲಿ ಈಜಿಪ್ಟ್ ಪ್ರದೇಶದಲ್ಲಿ ಗಮನಾರ್ಹವಾದಂಥ ಭೂಕಂಪನಗಳು ಸಂಭವಿಸಿದವೆ. ಕೆಲವು ಸಂದರ್ಭದಲ್ಲಿ ಪಿರಮಿಡ್ಗಳ ಹೊರಭಾಗದ ಹೊಳಪು ನೀಡತಕ್ಕಂಥ ಸುಣ್ಣದ ಕಲ್ಲಿನ ಹೊದಿಕೆಗಳು ಉದುರಿದ್ದರೂ ಕೂಡ ಭೂಕಂಪನದಲ್ಲಿ ಪಿರಮಿಡ್ನ ಮುಖ್ಯ ರಚನೆಗೆ ಗಂಭೀರವಾದಂಥ ಹಾನಿಯಾಗಿಲ್ಲ. ಗೀಜಾದ ಮಹಾ ಪಿರಮಿಡ್ ಸೇರಿದಂತೆ ಮುಖ್ಯವಾದಂಥ ಪಿರಮಿಡ್ಗಳು ತಮ್ಮ ಮೂಲ ರಚನೆಯನ್ನು ಬಹುತೇಕ ಕಾಪಾಡಿಕೊಂಡಿದ್ದಾವೆ, ಭೂಕಂಪಕ್ಕೆ ತುತ್ತಾದಾಗಲೂ ಕೂಡ. ಈ ಅಸಾಮಾನ್ಯ ಸ್ಥಿರತೆಯ ಹಿಂದೆ ಯಾವುದಾದ್ರೂ ರಹಸ್ಯವಾದಂಥ ತಂತ್ರಜ್ಞಾನ ಇದೆಯೇ ಎನ್ನುವ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಮೂಡ್ತದೆ. ಇದಕ್ಕೆ ಆಧುನಿಕ ವಿಜ್ಞಾನ ಮತ್ತು ಸಿವಿಲ್ ಇಂಜಿನಿಯರಿಂಗು ಉತ್ತರಗಳನ್ನು ನೀಡಿದ್ದಾವೆ. ಹಲವು ಭೂಕಂಪಗಳಿಗೆ ತುತ್ತಾಗಿಯೂ ಕೂಡ ಬಹುತೇಕ ಸುಸ್ಥಿತಿಯಲ್ಲಿ ಪಿರಮಿಡ್ಗಳು ಉಳಿದಿರೋದಕ್ಕೆ ಹಲವು ತಾಂತ್ರಿಕ ಮತ್ತು ವೈಜ್ಞಾನಿಕ ಕಾರಣಗಳಿದ್ದಾವೆ. ಭೂಕಂಪದ ಸಂದರ್ಭದಲ್ಲಿ ಯಾವುದೇ ಕಟ್ಟಡದ ಮೇಲೆ ಅಡ್ಡ ದಿಕ್ಕಿನಲ್ಲಿ ಬಲಗಳು ಉಂಟಾದವೆ. ಇದನ್ನು ನಾವು ಲ್ಯಾಟ್ರಲ್ ಫೋರ್ಸ್ ಅಂತ ಕರಿತೀವಿ. ಎತ್ತರದ ಕಟ್ಟಡಗಳು ಈ ಬಲಗಳಿಂದ ಹೆಚ್ಚು ಅಲುಗಾಡ್ತವೆ. ಆಧುನಿಕ ಎತ್ತರದ ಕಟ್ಟಡಗಳು ಈ ಬಲಗಳಿಂದ ಹೆಚ್ಚು ಅಲುಗಾಡ್ತವೆ. ಅವುಗಳ ಮೇಲ್ಭಾಗ ಹೆಚ್ಚು ಚಲಿಸೋದ್ರಿಂದ ಗೋಡೆಗಳು, ಕಂಬಗಳು ಮತ್ತು ಕೀಲುಗಳು ಅಂದರೆ ಹಿಂಜುಗಳ ಮೇಲೆ ಅಪಾರವಾದಂಥ ಒತ್ತಡ ಉಂಟಾಗಿ ಕಟ್ಟಡ ಕುಸಿತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಆದರೆ ಪಿರಮಿಡ್ಗಳ ವಿನ್ಯಾಸ ಸಂಪೂರ್ಣವಾಗಿ ಬೇರೆಯದೇ ಆಗೈತೆ. ಅವುಗಳ ಪಿರಮಿಡ್ಗಳ ತಳಭಾಗ ಅತ್ಯಂತ ಅಗಲಾಗಿದ್ದು ಮೇಲಕ್ಕೆ ಹೋದಂತೆ ಅದು ಕಿರಿದಾಗ್ತಾ ಹೋಗುತ್ತೆ. ಈ ತ್ರಿಕೋನಾಕಾರದ ಜ್ಯಾಮಿತಿ ಭೂಕಂಪದ ಅಡ್ಡಬಲವನ್ನು ಅಂದರೆ ಲ್ಯಾಟ್ರಲ್ ಫೋರ್ಸ್ಗಳನ್ನ ಇಡೀ ರಚನೆಯ ಉದ್ದಕ್ಕೆ ಸಮನಾಗಿ ಹಂಚುತ್ತೆ. ಇದರ ಪರಿಣಾಮದಿಂದ ಯಾವುದೇ ಒಂದು ಭಾಗದ ಮೇಲೆ ಅತಿಯಾದ ಒತ್ತಡ ಕೇಂದ್ರೀಕರಣ ಆಗೋದಿಲ್ಲ. ಪಿರಮಿಡ್ಗಳ ಮತ್ತೊಂದು ಮುಖ್ಯ ವೈಶಿಷ್ಟ್ಯ ಅಂತ ಹೇಳಿದ್ರೆ ಅವುಗಳ ಗುರುತ್ವ ಕೇಂದ್ರ ತಳಕ್ಕೆ ಸಮೀಪದಲ್ಲಿ ಇರ್ತಕ್ಕಂಥದ್ದು. ಒಂದು ಕಟ್ಟಡದ ಗುರುತ್ವ ಕೇಂದ್ರ ಎಷ್ಟು ಕೆಳಗಿರುತ್ತೋ ಅಷ್ಟು ಅದರ ಸ್ಥಿರತೆ ಹೆಚ್ಚಾಗುತ್ತೆ. ಪಿರಮಿಡ್ನ ಬಹುತೇಕ ತೂಕ ನೆಲದ ಸಮೀಪದಲ್ಲಿನೇ ಕೇಂದ್ರೀಕೃತ ಆಗಿರೋದ್ರಿಂದ ಭೂಕಂಪದ ಸಮಯದಲ್ಲಿ ಅದು ಉರುಳುವ ಅಥವಾ ತೀವ್ರವಾಗಿ ವಾಲ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ. ಪಿರಮಿಡ್ಗಳ ತೂಕದ ಕೇಂದ್ರ ಅದರ ತಳದಿಂದ ಅದರ ಎತ್ತರದ 3ನೇ ಒಂದು ಭಾಗದಲ್ಲಿದೆ. ಇದೇ ಕಾರಣಕ್ಕೆ ಎತ್ತರದ ಕಟ್ಟಡಗಳಿಗಿಂತ ಅಂದರೆ ಆಧುನಿಕ ಗಗನಚುಂಬಿ ಕಟ್ಟಡಗಳಿಗಿಂತ ಪಿರಮಿಡ್ಗಳು ಭೂಕಂಪದ ಹೊಡೆತವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಡೆದುಕೊಳ್ತವೆ. ಗೀಜಾದ ಮಹಾಪಿರಮಿಡ್ ಸುಮಾರು 23 ಲಕ್ಷ ಕಲ್ಲಿನ ಘನಕಲ್ಲುಗಳಿಂದ ಆಯತಾಕಾರದ ಕಲ್ಲುಗಳಿಂದ ಕಟ್ಟಲ್ಪಟ್ಟಿದ್ದಾವೆ. ಪ್ರತಿ ಕಲ್ಲಿನ ತೂಕ 2 ಟನ್ನಿಂದ 16 ಟನ್ ತನಕ ಇರುತ್ತೆ. ಈ ಕಲ್ಲುಗಳನ್ನ ಅತ್ಯಂತ ನಿಖರವಾಗಿ ಕತ್ತರಿಸಿ ಒಂದೊಂದೇ ಜೋಡಿಸಿಡಲಾಗಿದೆ. ಅವುಗಳ ನಡುವೆ ಬಳಸಲಾದಂಥ ಗಾರೆ ಅತಿ ಕಡಿಮೆ ಪ್ರಮಾಣದಲ್ಲಿದೆ. ಅನೇಕ ಕಡೆ ಗಾರೆನೇ ಇಲ್ಲದೆ ಕಲ್ಲುಗಳು ಒಂದಕ್ಕೊಂದು ನೇರವಾಗಿ ಮುಖಕ್ಕೆ ಮುಖ ತಗುಲ್ಕೊಂಡಿದ್ದಾವೆ. ಇದರಿಂದ ಭೂಕಂಪದ ಸಮಯದಲ್ಲಿ ಉಂಟಾಗ್ತಕ್ಕಂಥ ಅಡ್ಡಬಲ ಶಕ್ತಿ ಒಂದೇ ಸ್ಥಳದಲ್ಲಿ ಕೇಂದ್ರೀಕರಣ ಆಗದೆ ಸಾವಿರಾರು ಕಲ್ಲುಗಳ ಮೂಲಕ ಸಮನಾಗಿ ಹಂಚಲ್ಪಡ್ತದೆ. ರಚನೆಯ ಒಟ್ಟಾರೆ ಸ್ಥಿರತೆ ಹೆಚ್ಚೋದಕ್ಕೆ ಇದು ಮುಖ್ಯವಾದಂಥ ಕಾರಣ ಆಗೈತೆ. ಪಿರಮಿಡ್ ನಿರ್ಮಾಣಕ್ಕೆ ಬಳಸಲಾದಂಥ ಸುಣ್ಣದ ಕಲ್ಲು ಮತ್ತು ಗ್ರಾನೈಟ್ ಕೂಡ ಅದು ಭೂಕಂಪವನ್ನು ತಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣಗಳಾಗಿದ್ದಾವೆ. ಹೊರಭಾಗದಲ್ಲಿ ಬಳಸಲಾದಂಥ ಉತ್ತಮ ಗುಣಮಟ್ಟದ ಸುಣ್ಣಕಲ್ಲು ಮತ್ತು ರಾಜನ ಕೋಣೆಯಂಥ ಪ್ರಮುಖ ಭಾಗಗಳಲ್ಲಿ ಬಳಸಲಾದಂಥ ಗ್ರಾನೈಟು ಅಪಾರವಾದ ಒತ್ತಡವನ್ನು ಸಹಿಸಬಲ್ಲವು. ಗ್ರಾನೈಟ್ನ ಅದುಮಿಕೆಯ ಸಾಮರ್ಥ್ಯದ ಕಂಪ್ರೆಸಿವ್ ಸ್ಟ್ರೆಂತ್ ಆಧುನಿಕ ನಿರ್ಮಾಣಗಳಲ್ಲಿ ಬಳಸತಕ್ಕಂಥ ಅನೇಕ ವಸ್ತುಗಳಿಗಿಂತ ಹೆಚ್ಚು. ಈ ಗಟ್ಟಿಯಾದಂಥ ಕಲ್ಲುಗಳು ಸಾವಿರಾರು ವರ್ಷಗಳ ಕಾಲ ಹವಾಮಾನ ಮತ್ತು ಭೂಕಂಪನಗಳ ಪರಿಣಾಮಗಳನ್ನ ತಾಳ್ಕೊಳ್ಳೋದಲ್ವು. ಪಿರಮಿಡ್ಗಳ ಅಡಿಪಾಯದ ಆಯ್ಕೆ ಕೂಡ ಅಷ್ಟೇ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತೈತೆ. ಪಿರಮಿಡ್ಗಳ ತಳಪಾಯ ಸಡಿಲ ಮರಳಿನ ಮೇಲೆ ಹಾಕಲ್ಪಟ್ಟಿಲ್ಲ.
ಬದಲಾಗಿ ಗಟ್ಟಿಯಾದಂತಹ ಸುಣ್ಣದ ಕಲ್ಲಿನ ಶಿಲಾಪದರಗಳ ಮೇಲೆ ನಿರ್ಮಾಣಗೊಂಡೈತೆ. ಈ ಶಿಲಾಪದರಗಳು ಭೂಕಂಪದ ಅಲೆಗಳನ್ನ ಸಮರ್ಪಕವಾಗಿ ಹಂಚಿ ಅಡಿಪಾಯ ಕುಸಿಯೋದನ್ನ ತಡಿತಾ ಇದ್ದಾವೆ. ಅನೇಕ ಆಧುನಿಕ ಕಟ್ಟಡಗಳು ದುರ್ಬಲ ನೆಲದ ಕಾರಣದಿಂದ ಹಾನಿಗೊಳಗಾಗುವ ಸಂದರ್ಭದಲ್ಲಿ ಪಿರಮಿಡ್ಗಳಿಗೆ ಈ ದೃಢವಾದ ಭೂವೈಜ್ಞಾನಿಕ ಅಡಿಪಾಯ ಅಂದ್ರೆ ಸರಿಯಾದಂಥ ಅಡಿಪಾಯ ಅತ್ಯಂತ ದೊಡ್ಡ ರಕ್ಷಣೆ ಆಗೈತೆ. ಇತ್ತೀಚಿನ ವರ್ಷಗಳಲ್ಲಿ ನಡೆಸಿದಂತಹ ಸಂಶೋಧನೆಗಳು ಪಿರಮಿಡ್ಗಳ ಬಗ್ಗೆ, ಅವುಗಳ ರಾಚನಿಕ ಅಂದ್ರೆ ಸ್ಟ್ರಕ್ಚರಲ್ ನಡವಳಿಕೆ ಬಗ್ಗೆ ಹೆಚ್ಚಿನ ಹೊಸ ಬೆಳಕನ್ನ ಚೆಲ್ಲಿದ್ದಾವೆ. ಫೈನೈಟ್ ಎಲಿಮೆಂಟ್ ಅನಾಲಿಸಿಸ್ ಅಂತಕ್ಕಂಥದ್ದು ಇಂಜಿನಿಯರಿಂಗ್ನಲ್ಲಿ, ಅದರಲ್ಲೂ ಸಿವಿಲ್ ಇಂಜಿನಿಯರಲ್ಲಿ ಬಹಳ ಜನಪ್ರಿಯವಾದಂಥ, ಇಂಜಿನಿಯರ್ಗಳಿಗೆ ಬಹಳ ಇಷ್ಟವಾದಂಥ ಒಂದು ವಿಧಾನ. 3 ಆಯಾಮದ ಲೇಸರ್ ಸ್ಕ್ಯಾನಿಂಗು, ಮಯಾನ್ ಟೋಮೋಗ್ರಫಿ ಮತ್ತು ಡೈನಾಮಿಕ್ ಕಂಪ್ಯೂಟರ್ ಸ್ಟಿಮ್ಯುಲೇಷನ್ಗಳಂಥ ಅತ್ಯಾಧುನಿಕ ತಂತ್ರಜ್ಞಾನಗಳ ಮೂಲಕ ವಿಜ್ಞಾನಿಗಳು ಪಿರಮಿಡ್ಗಳ ಒಳರಚನೆಯನ್ನು ಅಧ್ಯಯನ ಮಾಡಿದ್ದಾರೆ. ಈ ಅಧ್ಯಯನಗಳು ಪಿರಮಿಡ್ನ ತ್ರಿಕೋನಾಕಾರದ ಆಕಾರ ಭೂಕಂಪದ ಅಲೆಗಳಿಂದ ಉಂಟಾಗ್ತಕ್ಕಂಥ ಒತ್ತಡವನ್ನು ಪರಿಣಾಮಕಾರಿಯಾಗಿ ಹಂಚೋದನ್ನ ತೋರಿಸ್ಕೊಟ್ಟಿದ್ದೇವೆ. ಜೊತೆಗೆ ಕಲ್ಲುಗಳ ನಡುವಿನ ಅತಿ ಸೂಕ್ಷ್ಮ ಘರ್ಷಣೆಯಿಂದ ಅಂದರೆ ಫ್ರಿಕ್ಷನ್ನಿಂದ ಒಂದು ಭೂಕಂಪನದ ಶಕ್ತಿಯ ಒಂದು ಭಾಗ ಹೀಟ್ ಅಂದರೆ ಉಷ್ಣ ಶಕ್ತಿಯಾಗಿ ಪರಿವರ್ತನೆಯಾಗಿ ನಷ್ಟ ಆಗೋದು ಕೂಡ ಗೊತ್ತಾಗಿದೆ. ಕೆಲವು ಸಂಶೋಧನೆಗಳು ಇದನ್ನು ಎತ್ತಿ ತೋರಿಸಿದ್ದಾವೆ. ಈ ಪ್ರಕ್ರಿಯೆಯನ್ನ ಡ್ರೈ ಜಾಯಿಂಟೆಡ್ ಡ್ಯಾಂಪಿಂಗ್ ಅಂತ ಕರೀತಾರೆ. ಅಂದರೆ ಯಾವುದೇ ಗಾರೆ ಬಳಸದೆ ಕಲ್ಲಿನ ಮೇಲೆ ಕಲ್ಲಿಟ್ಟಾಗ ಉಂಟಾಗ್ತಕ್ಕಂಥ ಶಕ್ತಿ ನಷ್ಟ. ಪ್ರತಿ ಕಟ್ಟಡಕ್ಕೂ ಅದರದೇ ಆದಂಥ ಒಂದು ಸ್ವಾಭಾವಿಕ ಅಲುಗಾಡಿಕೆ, ಮರುಕಳಿಕೆ ಅಂದರೆ ಸ್ವಾಭಾವಿಕ ಕಂಪನ ಆವರ್ತನ, ನ್ಯಾಚುರಲ್ ಫ್ರೀಕ್ವೆನ್ಸಿ ಇರ್ತದೆ. ಈ ಗಗನಚುಂಬಿ ಕಟ್ಟಡಗಳಿಗೂ, ಆಧುನಿಕ RCC ಮತ್ತು ಉಕ್ಕಿನ ಕಟ್ಟಡಗಳಿಗೆ, ಹಾಗೆ ಎಲ್ಲ ಸೇತುವೆಗಳಿಗೂ ತನ್ನದೇ ಆದಂಥ, ಪ್ರತಿ ಕಟ್ಟಡಕ್ಕೂ ತನ್ನದೇ ಆದಂಥ ಒಂದು ಸ್ವಾಭಾವಿಕ ಕಂಪನ ಆವರ್ತನ, ನ್ಯಾಚುರಲ್ ಫ್ರೀಕ್ವೆನ್ಸಿ ಐತೆ. ಭೂಕಂಪದ ಅಲೆಗಳ ಆವರ್ತನ ಅಂದರೆ ಭೂಕಂಪದ ಅಲೆಗಳು ಮತ್ತು ಕಟ್ಟಡದ ಸ್ವಾಭಾವಿಕ ಆವರ್ತನ ಅಂದರೆ ನ್ಯಾಚುರಲ್ ಫ್ರೀಕ್ವೆನ್ಸಿ ಒಂದೇ ಆಗಿದ್ದರೆ ರೆಸೊನೆನ್ಸ್ ಅಂದರೆ ಅನುರಣನ ಉಂಟಾಗಿ ಕಟ್ಟಡಕ್ಕೆ ಭಾರಿ ಹಾನಿ ಉಂಟಾಗ್ತದೆ. ಆದರೆ ಪಿರಮಿಡ್ಗಳ ಭಾರಿ ತೂಕ ಮತ್ತು ಕಡಿಮೆ ಎತ್ತರದಿಂದಾಗಿ ಅಂದರೆ ಅವುಗಳ ಗುರುತ್ವ ಕೆಳಗಡೆ ಇರೋದರಿಂದಾಗಿ ಅವುಗಳ ಸ್ವಾಭಾವಿಕ ಕಂಪನ ಆವರ್ತನ ಬಹಳ ಕಡಿಮೆ ಇರ್ತದೆ. ಸಂಶೋಧಕರು ಪಿರಮಿಡ್ನ ವಿವಿಧ ಭಾಗಗಳಲ್ಲಿ ಸೆನ್ಸಾರ್ಗಳಿಟ್ಟು ಪರೀಕ್ಷೆ ಮಾಡಿದಾಗ ಪಿರಮಿಡ್ಗಳ ಸ್ವಾಭಾವಿಕ ಕಂಪನ ಅಂದರೆ ನ್ಯಾಚುರಲ್ ಫ್ರೀಕ್ವೆನ್ಸಿ 2ರಿಂದ 2.6 ಹರ್ಟ್ಸ್ ಅಂದರೆ ಸೆಕೆಂಡ್ಗೆ 2ರಿಂದ 2.6ರಷ್ಟು ಬಾರಿ ಅಲ್ಲಾಡೋದು ಗೊತ್ತಾಗೈತೆ. ಆದರೆ ಅದರ ಅಡಿಯಿಂದ ನೆಲದ ಕಂಪನ ಆವರ್ತನ 0.6 ಹರ್ಟ್ಸ್ ಅಂದರೆ ಸೆಕೆಂಡ್ಗೆ 0.6ಕ್ಕಿಂತಲೂ ಕಡಿಮೆ ಇತ್ತು. ಆದ್ದರಿಂದ ಸಾಮಾನ್ಯವಾಗಿ ಉಂಟಾಗ್ತಕ್ಕಂಥ ಭೂಕಂಪನಗಳ ಆವರ್ತನ ಜೊತೆಗೆ ಅದು ಹೊಂದಿಕೆ ಆಗ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ. ಇದರ ಪರಿಣಾಮವಾಗಿ ಪಿರಮಿಡ್ಗಳು ಅಪಾಯಕಾರಿ ಮಟ್ಟದಲ್ಲಿ ಅಲುಗಾಡೋದಿಲ್ಲ. ಪಿರಮಿಡ್ಗಳನ್ನ ಕಟ್ಟಿದವರು ಇಂದಿನ ಅರ್ಥದಲ್ಲಿ ಭೂಕಂಪದ ಇಂಜಿನಿಯರಿಂಗ್ನ ಅಂದರೆ ಅರ್ಥಕ್ವೇಕ್ ಇಂಜಿನಿಯರಿಂಗ್ನ ತಿಳಿದಿದ್ರು ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷ್ಯಗಳು ಇಲ್ಲ. ಅವರು ಅಂತಹ ಯಾವುದೇ ತಂತ್ರಜ್ಞಾನವನ್ನು ಕಲ್ತಿರಲಿಲ್ಲ, ತಿಳಿದಿರಲಿಲ್ಲ. ಆದರೆ ಅನುಭವ, ವಾಸ್ತುಜ್ಞಾನ, ಕಲ್ಲಿನ ಗುಣಲಕ್ಷಣಗಳ ಅರಿವು ಮತ್ತು ಸ್ಥಳದ ಸೂಕ್ತವಾದಂಥ ಆಯ್ಕೆಗಳ ಮೂಲಕ, ಸಮರ್ಪಕವಾದಂಥ ಆಯ್ಕೆಗಳ ಮೂಲಕ ಅವರು ನಿರ್ಮಾಣ ಮಾಡಿದಂಥ ರಚನೆಗಳು ಆಧುನಿಕ ವಿಜ್ಞಾನಕ್ಕೂ ಕೂಡ ಆಶ್ಚರ್ಯ ಮೂಡಿಸುವಷ್ಟು ಬಲಿಷ್ಠವಾಗಿದ್ದಾವೆ. ಈ ಎಲ್ಲ ಸಿವಿಲ್ ಇಂಜಿನಿಯರಿಂಗ್ ತತ್ವಗಳನ್ನ ತಿಳಿದು ಅವರು ಕಟ್ಟಿದ್ರು ಅಂತ ಹೇಳಕ್ಕೆ ಬರಲ್ಲ. ಆದರೆ ಅವರಿಗೆ ಗೊತ್ತಿಲ್ಲದಂತೆ ಭೂಕಂಪವನ್ನು ತಾಳಿಕೊಳ್ಳೋದಕ್ಕೆ ಬೇಕಾದಂಥ ಗುಣಗಳು ಸೇರಿಕೊಂಡಿದ್ವು. ಆದರೆ ನಾವಿಲ್ಲಿ ಒಂದು ಸಿವಿಲ್ ಇಂಜಿನಿಯರಿಂಗ್ ತತ್ವವನ್ನು ಗಮನಿಸಲೇಬೇಕು. ತಳವಿನ್ಯಾಸದ ವಿಸ್ತೀರ್ಣವನ್ನು ಭಾರ ಹೊರುವ ಮತ್ತು ಭೂಮಿಗೆ ಭಾರವನ್ನು ಸಾಗಿಸ್ತಕ್ಕಂಥ ಅಂಗಗಳ ವಿಸ್ತೀರ್ಣದಿಂದ ಭಾಗಿಸಿದಾಗ ರಾಚನಿಕ ದಟ್ಟಣೆ ಸಾಂದ್ರತೆ ಅಂದರೆ ಸ್ಟ್ರಕ್ಚರಲ್ ಡೆನ್ಸಿಟಿ ಅಂತಕ್ಕಂಥ ಒಂದು ಅಳತೆ ಸಿಗುತ್ತೆ. ಮಾನವ ಬಳಕೆಗೆ ಬೇಕಾದ ಯಾವುದೇ ಕಟ್ಟಡದಲ್ಲಿ ಭಾರವನ್ನು ಸಾಗಿಸ್ತಕ್ಕಂಥ ಈ ರಾಚನಿಕ ಸಾಂದ್ರತೆ ಕನಿಷ್ಠ ಪ್ರಮಾಣದಲ್ಲಿ ಇರಬೇಕು. ಆಧುನಿಕ ಗಗನಚುಂಬಿ ಕಟ್ಟಡಗಳಲ್ಲಿ, ಸ್ಕೈಸ್ಕ್ರೇಪರ್ಸ್ನಲ್ಲಿ ಇದು 2% 3% ಇದ್ದರೆ, ಇಟ್ಟಿಗೆ ಗೋಡೆಗಳನ್ನು ಮುಖ್ಯವಾಗಿ ಭಾರ ಹೊರತಕ್ಕಂಥ ಅಂಗಗಳಾಗಿ ಕಟ್ಟಿದಂಥ ನಮ್ಮ ಸಾಮಾನ್ಯ ಮನೆಗಳಲ್ಲಿ ಈ ರಾಚನಿಕ ಸಾಂದ್ರತೆ ಸ್ಟ್ರಕ್ಚರಲ್ ಡೆನ್ಸಿಟಿ 7% ಇರ್ತದೆ. ಭಾರತದ ದೇವಾಲಯಗಳಲ್ಲಿ ಈ ರಾಚನಿಕ ಸಾಂದ್ರತೆ 40ರಿಂದ 50ರಷ್ಟು ಇರುತ್ತೆ. 40ರಿಂದ 50ರಷ್ಟು ಇರ್ತದೆ. ಅಂದರೆ ರಾಚನಿಕ ಸಾಂದ್ರತೆ ಹೆಚ್ಚಿದಷ್ಟು ಬಳಕೆಗೆ ದಕ್ಕತಕ್ಕಂಥ ಜಾಗದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಪಿರಮಿಡ್ಗಳ ರಾಚನಿಕ ಸಾಂದ್ರತೆ 95ರಿಂದ 98%, 95ರಿಂದ 98. ಅಂದರೆ ಪಿರಮಿಡ್ಗಳ ತಳವಿನ್ಯಾಸಕ್ಕೆ ಹೋಲಿಸಿದಂತೆ ಅದರಲ್ಲಿ ದಕ್ಕುವ ಬಳಕೆ ಯೋಗ್ಯವಾದಂಥ ಜಾಗ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ಅತ್ಯಲ್ಪ. ಆದ್ದರಿಂದ ಮಾನವ ಬಳಕೆಯ ದೃಷ್ಟಿಯಲ್ಲಿ ಪಿರಮಿಡ್ಗಳು ಉಪಯೋಗಕ್ಕೆ ಬಾರದ ಕಲ್ಲಿನ ಜೋಡೆಗಳು ಮಾತ್ರ. ಅದಲ್ಲದೆ ದೇವಾಲಯಗಳನ್ನಾಗಲಿ ಅಥವಾ ಪಿರಮಿಡ್ಗಳನ್ನಾಗಲಿ ಆಧುನಿಕ ಸಿವಿಲ್ ಇಂಜಿನಿಯರಿಂಗ್ ಕಟ್ಟಡಗಳ ಜೊತೆಗೆ ಹೋಲಿಸೋದೇ ತಪ್ಪು. ಯಾಕಂತ ಹೇಳಿದ್ರೆ ಆಧುನಿಕ ಸಿವಿಲ್ ಇಂಜಿನಿಯರಿಂಗ್ ಕಟ್ಟಡಗಳು ಹಲವು 10 ಬಗೆಯ ಕಾರ್ಯಗಳಿಗೆ, ಉದ್ದೇಶಗಳಿಗೆ ಕಟ್ಟಲ್ಪಟ್ಟಿರ್ತವೆ. ಅವರು ಅತ್ಯಂತ ಭಾರವಾದಂಥ ಕೈಗಾರಿಕಾ ಭಾರಗಳನ್ನ ತಾಳದಲ್ಲದೆ ಆಧುನಿಕವಾದ ಗಗನಚುಂಬಿ ಕಟ್ಟಡಗಳಲ್ಲಿ ನಾನಾ ಬಗೆಯ ಬದಲಾಗ್ತಕ್ಕಂಥ ಬಲಗಳನ್ನು ಅವು ತಾಳ್ಕೊಳ್ತವೆ ಮತ್ತು ನೆಲಕ್ಕೆ ವರ್ಗಾಂತರಿಸ್ತವೆ. ಅದು ಅಲ್ಲದೆ ಅವುಗಳಲ್ಲಿ
ಕಂಬಗಳಿಂದ ಕಂಬಗಳಿರ್ತಕ್ಕಂಥ ದೂರ ಬಹಳ ದೂರ ಇರುತ್ತೆ ಮತ್ತು ಕಂಬಗಳ ಮೇಲೆ ಬರ್ತಕ್ಕಂಥ ಭಾರಗಳು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿರ್ತವೆ. ಆಧುನಿಕ ಸಿವಿಲ್ ಇಂಜಿನಿಯರಿಂಗು ಕಂಬಗಳ ಮೇಲೆ ಬರ್ತಕ್ಕಂಥ ಭಾರ, ಭೂಕಂಪದಲ್ಲಿ ಹೆಚ್ಚಾಗ್ತಕ್ಕಂಥ ಭಾರವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಉತ್ತರಗಳನ್ನ ಕಂಡುಹಿಡಿದಿದೆ. ಅದಕ್ಕೆ ಪರಿಹಾರಗಳು ಕೂಡ ಒದಗಿಸಿದೆ ಅನ್ನೋದನ್ನು ನಾವು ಮರಿಬಾರದು. ಒಟ್ಟಾರೆಯಾಗಿ ನೋಡಿದರೆ ಈಜಿಪ್ಟ್ನ ಪಿರಮಿಡ್ಗಳು ಭೂಕಂಪಗಳಿಂದ ಉಳಿದುಕೊಂಡಿರೋದಕ್ಕೆ ಯಾವುದಾದ್ರೂ ಅಲೌಕಿಕ ಶಕ್ತಿಯ ಕಾರಣ ಇಲ್ಲ. ಅವುಗಳ ತ್ರಿಕೋನಾಕಾರದ ವಿನ್ಯಾಸ, ಕೆಳಮಟ್ಟದಲ್ಲಿರ್ತಕ್ಕಂಥ ಗುರುತ್ವ ಕೇಂದ್ರ, ಭಾರವಾದಂಥ ಕಲ್ಲಿನ ರಚನೆ, ಗಟ್ಟಿಯಾದಂಥ ಶಿಲಾ ಅಡಿಪಾಯ, ಸಮರ್ಪಕವಾಗಿ ಹಂಚಲ್ಪಟ್ಟ ದ್ರವ್ಯರಾಶಿ ಅಂದರೆ ತೂಕ ಮತ್ತು ಸೂಕ್ಷ್ಮವಾದಂಥ ರಚನೆಯ ವೈಶಿಷ್ಟ್ಯಗಳು ಅವುಗಳು ಭೂಕಂಪಗಳನ್ನ ಎದುರಿಸೋದಕ್ಕೆ ನೆರವಾಗ್ತಾ ಇದ್ದಾವೆ. ಭೂಕಂಪಕ್ಕೆ ಒಳಗಾದಂಥ ರಚನೆಗಳು, ಕಟ್ಟಡಗಳು ಹೇಗೆ ವರ್ತಿಸ್ತವೆ ಅನ್ನೋದನ್ನು ತಿಳಿಯದಿದ್ದರೂ ಕೂಡ ಆಯ್ದುಕೊಂಡಂಥ ಆಕಾರ, ಕಟ್ಟುವಂಥ ಸೀಮಿತ ತಂತ್ರಗಳು ಮತ್ತು ಸಾಮಗ್ರಿಗಳು ಪಿರಮಿಡ್ಗಳು ಭೂಕಂಪ ತಾಳುವಂತೆ ಮಾಡಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾವು ಭಾರತೀಯ ದೇವಾಲಯಗಳ ಭೂಕಂಪ ನಿರೋಧತ್ವ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.